ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಅಪ್ರಾಪ್ತ ಬಾಲಕಿ ಸೌಜನ್ಯ ಹಡಪದ ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ಅಪ್ರಾಪ್ತ ಬಾಲಕಿ ಸೌಜನ್ಯ ಹಡಪದಳ ಅನುಮಾನಾಸ್ಪದ ಸಾವು ಖಂಡಿಸಿ ಹಡಪದ ಅಪ್ಪಣ್ಣ ಸಮಾಜದ ಬೃಹತ್ ಹೋರಾಟ. ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದ 17 ವರ್ಷದ ವಿದ್ಯಾರ್ಥಿನಿ ಕಾಣೆಯಾದ 5 ದಿನಗಳ ನಂತರ ಕಾಲುವೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದ ಸೌಜನ್ಯ ಹಡಪದ ಅವರ ಅನುಮಾನಾಸ್ಪದ ಸಾವಿನ ಘಟನೆಯು ಜಿಲ್ಲೆಯಾದ್ಯಂತ ಆಕ್ರೋಶವನ್ನು ಹುಟ್ಟುಹಾಕಿದೆ. ಈ ಘಟನೆಯನ್ನು ಖಂಡಿಸಿ ಮಂಗಳವಾರ ಬೆಳಿಗ್ಗೆ ಯಾದಗಿರಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಯಾದಗಿರಿ ಜಿಲ್ಲಾ ಹಡಪದ ಅಪ್ಪಣ್ಣ ಸಂಘದ ನೇತೃತ್ವದಲ್ಲಿ, ಕಲಬುರಗಿ ಜಿಲ್ಲಾ ಹಡಪದ ಅಪ್ಪಣ್ಣ ಸಂಘದ ಸಹಭಾಗಿತ್ವದಲ್ಲಿ, ವಿವಿಧ ಜಿಲ್ಲೆಗಳ ಗ್ರಾಮಗಳ ಹಡಪದ ಸಮಾಜದ ಬಂಧುಗಳ ಸಹಕಾರದಲ್ಲಿ, ಪ್ರಗತಿಪರ, ಜೀವಪರ ಮನಸ್ಸುಗಳ ಬೆಂಬಲದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾ ನಿರತ ಹೋರಾಟಗಾರರು ಆರೋಪಿಗಳನ್ನು ತಕ್ಷಣ ಪತ್ತೆ ಹಚ್ಚಿ ಬಂಧಿಸಬೇಕು ಹಾಗೂ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು. ಸೌಜನ್ಯ ಕಾಣೆಯಾದ ದಿನವೇ ಅವರ ಕುಟುಂಬ ಕೊಡೇಕಲ್ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದರೂ ಪೊಲೀಸರು ಕೇಸ್ ದಾಖಲಿಸಿಕೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇದರಿಂದಲೇ ಈ ದುರ್ಘಟನೆ ಸಂಭವಿಸಿದೆ. ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ಸೌಜನ್ಯಳ ಸಾವಿಗೆ ನ್ಯಾಯ ದೊರೆಯುವವರೆಗೂ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲವೆಂಬ ಎಚ್ಚರಿಕೆಯನ್ನು ನೀಡಿದರು. ಪ್ರತಿಭಟನೆಯ ನಂತರ ಸಮಾಜದ ಪ್ರತಿನಿಧಿಗಳು ಜಿಲ್ಲಾಧಿಕಾರಿಯ ಮೂಲಕ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಗೃಹ ಮಂತ್ರಿಗಳಿಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಹೋರಾಟದಲ್ಲಿ ಯಾದಗಿರಿ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ ಹಡಪದ ಕುಳಗೇರಿ ಅವರ ನೇತೃತ್ವದಲ್ಲಿ ನೂರಾರು ಹಡಪದ ಅಪ್ಪಣ್ಣ ಸಮಾಜದ ಮುಖಂಡರುಗಳಾದ ಈರಣ್ಣ ಸಿ. ಹಡಪದ ಸಣ್ಣೂರು, ಬಸವರಾಜ ಹಡಪದ ಸೂಗೂರು, ಬಸವರಾಜ ಸಿ. ಹಡಪದಹಳ್ಳಿ, ಅಯ್ಯಣ್ಣ ಹಡಪದ, ಹಣಮಂತ್ರಾಯ ಹಡಪದ, ಮಲ್ಲಿಕಾರ್ಜುನ ಬಿ. ಹಡಪದ ಸೂಗೂರು ಎನ್ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಮತ್ತು ನೂರಾರು ಸ್ವಾಭಿಮಾನಿ ಬಂಧುಗಳು ಉಪಸ್ಥಿತರಿದ್ದರು. ಸೌಜನ್ಯ ಹಡಪದ ಕೊಲೆ ಆದದ್ದಕ್ಕಾಗಿ ಜಿಲ್ಲೆಯಾದ್ಯಂತ ನಮ್ಮ ಎಲ್ಲ ಸಮಾಜದ ಜನರಿಗೆ ನೋವುಂಟಾಗಿದ್ದು, ಅದಕ್ಕೋಸ್ಕರ ನಾವು ಮನನೊಂದು ಅಲ್ಲಿ ನಮ್ಮ ಕೊಡೇಕಲ್ ಸ್ಟೇಷನ್ದಲ್ಲಿ ಸರಿಯಾಗಿ ನಮಗೆ ಸ್ಪಂದಿಸದೇ ಇರೋದ ಕಾರಣ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಬೇಕಾಗಿತ್ತು. ಕೊಲೆಯಾಗಿ ತಿರುಗಿ 5 ದಿವಸ ಆದರೂ ಇನ್ನೂವರೆಗೂ FSL ರಿಪೋರ್ಟ್ ಬರಲಿ, ಇದು ಬರಲಿ, ಆನಂತರ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ ಅನ್ನೋ ಒಂದು ದ್ವಂದ್ವವಾದಂಥ ಹೇಳಿಕೆ ನೀಡುವುದರಿಂದ ಮೇಲಾಧಿಕಾರಿಗಳು ಹಾಗೂ ಸ್ಟೇಷನ್ ಅಧಿಕಾರಿಗಳು ದ್ವಂದ್ವವಾದಂಥ ಹೇಳಿಕೆಗಳನ್ನು ನೀಡುವುದರಿಂದ ನಮ್ಮ ಸಮಾಜದ ಮುಖಂಡರು ರೊಚ್ಚಿಗೆದ್ದು ಈಗ ಇದು ಇಷ್ಟೇ ಬಿಟ್ಟರೆ ನಮಗೆ ನ್ಯಾಯ ದೊರಕೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ನಿನ್ನೆ ಹೋಗಿ ಸರ್ಕಲ್ ಸಾಹೇಬರಿಗೆ ಭೇಟಿ ಆದ ನಂತರ, ಇಲ್ಲ SP ಸಾಹೇಬರು ಮಾತಾಡಿದ ನಂತರ, ಇಲ್ಲ ಈ ಹುಡುಗಿದು ಈ ಥರ ಅಂದಗಳೇ ನಮ್ಗೆ ಮನಸ್ಸಿಗೆ ನೋವಾಗಿ ಅದಕ್ಕೋಸ್ಕರ ನಾವು ಈ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಯಿತು. ಜಿಲ್ಲೆಯ ವತಿಯಿಂದ ಎಲ್ಲ ನಮ್ಮ ಸಮಾಜದ ಮುಖಂಡರು ಸಹಕರಿಸಿ ಈ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಮಗುವಿಗೆ ಒಳ್ಳೆಯ ಅನ್ಯಾಯವಾಗಿದ್ದು ಅನ್ನು ಪ್ರತಿಭಟಿಸಿ ಆ ಮಗುವಿಗೆ ನ್ಯಾಯ ಸಿಗಬೇಕೆಂದು, ಆ ಮಗುವಿನ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಲಿ, ನಮ್ಮ ಸಮಾಜದ ಜನರಿಗೆ ಬೆಳವಣಿಗೆ ಇರುವಂಥ ಸಮಾಜಕ್ಕೆ ನ್ಯಾಯ ಸಿಗಬೇಕೆಂದು ನಾವು ಮಾನ್ಯ ತಹಸೀಲ್ DC ಸಾಹೇಬರ ಮುಖಾಂತರ ನಾವು ಎಲ್ಲ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ, ಮಹಿಳಾ ಆಯೋಗದ ಮಂತ್ರಿಗಳಿಗೆ ಈ ಮನವಿಯನ್ನು DC ಸಾಹೇಬರ ಮುಖಾಂತರ ರಾಜ್ಯಪಾಲರಿಗೆ ಸಲ್ಲಿಸುವ ಮುಖಾಂತರ ಈ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ನಾವು ಜಿಲ್ಲಾ ಅಧ್ಯಕ್ಷರಾಗಿ ನನ್ನ ಒಂದು 2 ಮಾತುಗಳನ್ನು ಈ DC ಆಫೀಸ್ನ ಮುಂದುಗಡೆ ಮಾತಾಡೋದಕ್ಕಾಗಿ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಕೊಡೇಕಲ್ ಗ್ರಾಮದ ನಮ್ಮ ತಂಗಿ ಮಗಳು ಆದಂತಹ ಅಪ್ರಾಪ್ತೆ ಬಾಲಕಿಯಾದಂತಹ ಸೌಜನ್ಯ ಹಡಪದ ಅವರಿಗೆ ಯಾರೋ ಆರೋಪಿಗಳು ಅವಳನ್ನು ಕರೆದುಕೊಂಡು ಹೋಗಿ ಅವಳಿಗೆ ಯಾವುದೇ ಚಿತ್ರಾಂಶ ಕೊಟ್ಟಿರಬಹುದು ಮತ್ತು ಅವರಿಗೆ ಅತ್ಯಾಚಾರ ಕೂಡ ಮಾಡಿರಬಹುದು. ಮಾಡಿ ಕೊಲೆಗೈದು ಒಂದು ಕಾಲುವೆಯಲ್ಲಿ ಬೀಸೈಡ್ ಹೋಗಿದ್ದಾರೆ. ಅದಕ್ಕೋಸ್ಕರ ಆ ನಮ್ಮ ತಂಗಿಗೆ ಸೌಜನ್ಯ ಹಡಪದವರಿಗೆ ನ್ಯಾಯ ಸಿಗಬೇಕು, ಅವರ ಆತ್ಮಕ್ಕೆ ಶಾಂತಿ ಆಗ್ಬೇಕಂತಂದ್ರೆ ಆ ಕಳ್ಳನ ಮಕ್ಕಳು, ಕಂತ್ರಿ ನನ್ನ ಮಕ್ಕಳಿಗೆ ಕೂಡಲೇ ಪೊಲೀಸ್ ಇಲಾಖೆ ಬಂಧನ ಮಾಡಬೇಕು. ಬಂಧನ ಮಾಡಿ ಅವರಿಗೆ ಗಲ್ಲು ಶಿಕ್ಷೆ ನೀಡಬೇಕು. ಒಂದು ವೇಳೆ ಗಲ್ಲು ಶಿಕ್ಷೆ ನೀವು ತಮ್ಮ ಕೈ ಮಾಡಲ್ಲ ಅಂದ್ರೆ ಆಂಧ್ರ ಮಾದರಿಯಲ್ಲಿ ಎನ್ಕೌಂಟರ್ ಮಾಡಿ ಹೊಡಿಬೇಕು. ಇಲ್ಲಪ್ಪ ಅದು ಆಗಿಲ್ಲ ಅಂತಂದ್ರೆ
ಅದು ಆಗಲಿಲ್ಲ ಅಂತಂದ್ರೆ ಆ ಕಳ್ಳನ ಮಕ್ಕಳಿಗೆ ಆರೋಪಿಗಳಿಗೆ ಕೂಡಲೇ ಬಂಧನ ಮಾಡಿ ಗಾಂಧಿ ಚೌಕನಲ್ಲಿ ತಂದು ಪಬ್ಲಿಕ್ ಯಾಕೆ ಕೊಟ್ಬಿಡ್ರಿ ಕಲ್ಲಿ ಹೊಡೆದು ಯಾಕಪ್ಪ ಅಂದ್ರೆ ಮಾತು ಯಾಕೆ ಕಠೋರವಾಗಿ ಆಡ್ಲತ್ತಿರೋದು ತಮ್ಗೆ ಗೊತ್ತಿರ್ಬೋದು. ಧರ್ಮಸ್ಥಳದಾಗ ಸೌಜನ್ಯ ಅಮ್ಮ ತೆಂಗಿ, ಬೀದರ್ನಾಗ ಪೂಜಾ ಹಡಪಾದ ತೆಂಗಿಗೆ ಅತ್ಯಾಚಾರ ಬೆಸಗಿ ಬರ್ಬರ ಕೊಲೆಗೈದು ನಿರ್ಜಲ ಪ್ರದೇಶದಲ್ಲಿ ಒಳಗೆ ಹೋದರು. ಬಿಜ್ಜೂರು ಪ್ರಕರಣ ಈಗ ದಾನಮ್ಮ, ಬಿಜಾಪುರ ದಾನಮ್ಮ 2-3 ವರ್ಷದ ದಾನಮ್ಮ ದಲಿತ ಒಂದು ಹುಡುಗಿ, ಈಗ ಒಂದು ಚೌರಿಕ ಸಮಾಜದ ಬಡ ಕುಟುಂಬ ನಮ್ಮ ತಂಗಿ ಅಪ್ರಾಪ್ತಿ 17 ವರ್ಷ ರೀ. ಅವ್ರ ತಾಯಿ ತಂದೆ ಎಂತ ಕನಸು ಕಟ್ಟು ನಮ್ಮ ಮಗಳು ಏನೋ ಓದಿ ದೊಡ್ಡ ಆಫೀಸರ್ ಆಗಬೇಕು, ನಮ್ಮ ಮನೆ ನಡೆಸಬೇಕು, ಅವ್ರ ಮೇಲೆ ಭಾರ ಇಟ್ಟು ಜೀವನ ಮಾಡ್ತಕ್ಕಂಥ ತಮ್ಮ ಚೌರ ವೃತ್ತಿ ನಂಬಿ ಆ ಚೌರದಿಂದ ಬಂದಂತಹ ದುಡ್ಡುಗಳನ್ನು ತೆಗೆದುಕೊಂಡು ಆಕೆ ಸಾಲಿ ಕಲಿಸಿ ಜೀವನ ಮಾಡ್ತಕ್ಕಂಥ ಒಂದು ಬಡ ಕುಟುಂಬದ ಒಂದು ಹೆಣ್ಣು ಬಾಲಕಿ. ಇಂಥ ಬಾಲಕಿ ಅಮಾವಾಸ್ಯದ ಸಂಜೆಗೆ ನನ್ನ ಮಗಳು ಕಾಣಲಾಗ್ಯಾಡ್ರಿ ಅಂತ ಕಿಸಿಂದ ಒಂದು ಕಚೇರಿ ಯಾವುದು ಅದು ಕೊಡೇಕಲ್ ಕಚೇರಿಗೆ ಹೋದಾಗ ಇಲ್ಲಪ್ಪ ಎಲ್ಲೋ ಬೀಗರ ಮನೆಗೆ ಹೋಗಿರ್ಬೋದು, ಗೆಳತಿ ಮನೆಗೆ ಹೋಗಿರಂತ ಸಂದೇಶ ಕೊಟ್ಟು ಒಂದ್ ದಿವ್ಸ ಕೊಟ್ಟು ಸರ್ ಓಕೆ ಪರವಾಗಿಲ್ಲ. ಆ ನಂತರ ಸೆಕೆಂಡ್ ಮಾರನೇ ದಿನ ಅವ್ರ ತಂದೆ ತಾಯಿಯವರು ಕಚೇರಿಗೆ ಹೋಗ್ತಾರೆ. ನನ್ನ ಮಗಳು ಕಾಣ್ತಾ ಇಲ್ಲ, ನೀನು ಹೋದರು, ಇದು ಮಿಸ್ಸಿಂಗ್ ಕೇಸ್ ತಗೋರಿ, ಮಿಸ್ಸಿಂಗ್ ಕೇಸ್ ತಗೊಂಡು ಆಕೆ ಹುಡುಕಿಸ್ಕೊಡ್ರಿ ಅಂದ್ರೆ ಕೂಡ 3ನೇ ದಿನ ಕೂಡ ತಗೋಲಿಲ್ಲ. ಅದಕ್ಕೋಸ್ಕರ ಈ ಪೊಲೀಸ್ ಇಲಾಖೆ ಬಗ್ಗೆ ಬಹಳ ಅತಿಯಾದ ಗೌರವ ನಮ್ಮ್ಯಾಗದ. ಹಡಪ ಸಮಾಜದವರು ಬಹಳ ಗೌರವ ಕೊಡೋದು. ಯಾಕಪ್ಪ ಅಂತಂದ್ರೆ ನಾವು ಹರಿತವಾದ ವಸ್ತ್ರ ಕೂಡ ನಮ್ಮಲ್ಲಿ ಇದ್ರೂ ಕೂಡ ಯಾರಿಗೂ ಕೂಡ ಒಂದು ರಕ್ತ ಹಾನಿ ಮಾಡಲಂತಾಗ ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜದವರು. ಮತ್ತು ಇಲ್ಲಿವರೆಗೂ ಯಾವುದೇ DC ಆಫೀಸ್ ಕಲ್ಲು ಹೊಡೆದಿಲ್ಲ, ಯಾವ ಬಸ್ ಸುಟ್ಟಿಲ್ಲ, ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿಲ್ಲ. ಅದಕ್ಕೋಸ್ಕರ ಬಂಧುಗಳೇ, ಇವತ್ತಿನ ದಿವಸ ನಿಮ್ ದೊಡ್ಡ ಅಧಿಕಾರಿಗಳರ ಆ ಅಧಿಕಾರಿಗಳು ಮನೆಯಾಗಿ ಹೆಣ್ಣಾರಲ್ರಿ, ಆ ಅಧಿಕಾರಿಗಳು ಮನೆಯಾಗಿ ಹೆಣ್ಣಾರಲ್ರಿ. 10 ನಿಮಿಷನಾಗ ಲೊಕೇಶನ್ ಆಗಿ ಹಿಡ್ಕೊಂಡು ತೊಗೊಂಡ್ಬರ್ತೀರಿ, 10 ನಿಮಿಷನಾಗ ಖಾಲಿ. ಯಾರ ರಾಜಕಾರಣಿಗಳು ಮನ್ಯಾಗ ಅವ್ರ ಅಕ್ಕ ತಂಗಿಯರು ಮಗಳು ಕಂಡ್ರು ಹೋದ್ರ 10 ನಿಮಿಷ ಲೊಕೇಶನ್ ಆಗ್ತಿರ್ತೀರಿ. ಅಷ್ಟು ಶಕ್ತಿ ಪೊಲೀಸ್ ಇಲಾಖೆ ಇರೋದ. ಆದ್ರೆ ಕೇಸ್ ಯಾಕೆ ತೋಲಿಲ್ಲ? ಅವತ್ತಿನ ದಿವಸ ಕೇಸ್ ತೊಗೊಂಡ್ರು ನಮ್ಮ ತಂಗಿ ಉಳಿತು ಮಿಸ್ಸಿಂಗ್ ಕೇಸು, ಮಿಸ್ಸಿಂಗ್ ತೊಗೊಂಡು ಲೊಕೇಶನ್ ಹಾಕಿರೋದು 3 ದಿವಸ ಹೊತ್ತ ಹಾಕ್ತಿಲ್ಲ. ಮಾರನೇ ದಿವಸ ಹೋಗಿ ಅವ್ರ ಆರೋಪಿಗಳಿಗೆ ಮತ್ತು ಆ ಹುಡುಗಿಗೆ ನೀವು ಹಿಡ್ಕೊಂಡು ತಂದ ಕಿಸ ಅವ್ರ ಮನೆಗೆ ಅವ್ರ ತಾಯಿ ತಂದೆಗೆ ಒಪ್ಪಿಸಬಹುದಾಗಿತ್ತು. ಅದು ಸಂಪೂರ್ಣ ಜವಾಬ್ದಾರಿ. ಇವತ್ತಿನ ದಿವಸ ನಿಮ್ಮ ನಿರ್ಲಕ್ಷ್ಯ ಕಾರಣಕ್ಕಾಗಿ ಸೌಜನ್ಯ ಹಡಪಾದ ಕೊಲೆ ಆಯ್ತು, ಹತ್ಯೆ ಆಯ್ತು ಅಂತ ಹೇಳಕ್ ಬರ್ತೀನಿ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಪೂರ್ಣ ಜವಾಬ್ದಾರಿ ಅಲ್ಲ. ಆ ಕೊಡೇಕಲ್ PSI ಮತ್ತು ಅಲ್ಲಿ ಸಿಬ್ಬಂದಿ ವರ್ಗದವರು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವರಿಗೆ SP ಸಾಹೇಬರು ಯಾದಗಿರಿ ಇದು ಬಹಳ ಕಠೋರವಾಗಿರ್ಬೋದು. ಹಿಂಗೆ ಸೌಜನ್ಯ ಅಂತ ಹಡಪದಂತ ತಂಗಿದವರು, ಬಾಲಕಿಯರು, ಮಗಳು ಎಷ್ಟು ಮಂದಿ ಸಾಯ್ಬೇಕು, ಎಷ್ಟು ಮಂದಿ ಹತ್ಯೆ ಆಗಬೇಕು, ಎಷ್ಟು ಮಂದಿಗೆ ರೇಪ್ ಆಗಬೇಕು, ಎಷ್ಟು ಮಂದಿಗೆ ಮರ್ಡರ್ ಆಗಬೇಕು. ದಯವಿಟ್ಟು ಪೊಲೀಸ್ ಇಲಾಖೆಯ ಎಲ್ಲ ಅದಕ್ಕೆ ಕಾರಣ ಅಲ್ಲ, ಆ ಕೊಡೇಕಲ್ PSI ಮತ್ತು ಸಿಬ್ಬಂದಿನ ಕಾರಣ. ನೇರವಾಗಿ ಆ ಕೊಲೆಯ ಹತ್ಯೆಯ ಜವಾಬ್ದಾರಿ ಹೊತ್ತು ಅವ್ರಿಗೆ ಸಸ್ಪೆಂಡ್ ಮಾಡಬೇಕು SP ಸಾಹೇಬ್ರ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಅದಕ್ಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ಒಳ್ಳೆ ಸಂಸ್ಕಾರ, ಎತ್ರ ನಾರಿ ಪೂಜಸ್ತೆ ತತ್ರ ದೇವತಾ ಅಂತ. ನಾವು ಎಲ್ಲಿ ನಾರಿಯರಿಗೆ ಪೂಜೆ ಮಾಡ್ತೀವಿ ದೇವತೆ ಇರ್ತಾರೆ ಅಂತೀವಿ. ಆದ್ರೆ ಇಂಥ ದೇವತೆರಿಗೆ ಹಾಡು ಹಗಲಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಅವ್ರು ಕೊಲೆ ಮಾಡಿ ಎಲ್ಲೆಲ್ಲೂ ಬಿಕಾಸ್ತಾರ. ಇದಕ್ಕೂ ತಮ್ಮ ಸುವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಬೇಕು ಅಂತ ನನ್ನ ಮಕ್ಕಳಿಗೆ ಕೂಡಲೇ ಬಂಧಿಸಬೇಕು, ಗಲ್ಲು ಶಿಕ್ಷೆ ನೀಡಬೇಕು. ಯಾಕಪ್ಪ ಅಂತಂದ್ರೆ ಇವರು ಇವತ್ತಿನ ದಿವಸ PSI ಸಾಹೇಬರು ಪೊಲೀಸ್ ಸ್ಟೇಷನ್ ಆಗಿಲ್ಲಪ್ಪ ಅಂತಂದ್ರೆ ಕೊಲೆ ಮಾಡ್ಬೋದು, ದರೋಡೆ ಮಾಡ್ಬೋದು, ಸುಲಿಗೆ ಮಾಡ್ಬೋದು, ಯಾವ್ದಾರ ಕಳು ಮಾಡ್ಬೋದು, ಏರಿ ಮಾಡ್ಬೋದಾ, ಗುಂಡಾಗಿರಿ ಮಾಡ್ಬೋದಾ? ಯಾಕೆ PSI ಸಾಹೇಬರಿಗೆ ನಾಲೇಜ್ ಕೊಟ್ಟು ಕೇಸ್ ತಗೋಬೋದಾಗಿತ್ತಲ್ಲ ಮಿಸ್ಸಿಂಗ್ ಕೇಸು. ಅದಕ್ಕೋಸ್ಕರ ಸಂಪೂರ್ಣ ಜವಾಬ್ದಾರಿ ಮಾನ್ಯ SP ಸಾಹೇಬರು ಯಾದಗಿರಿ ಅವರೇ. ತಾವು ಕೂಡ ಹೇಳ್ತೀರಿ, ನೀವು ಕೂಡ ಒಂದು ಅವ್ರು ತಪ್ಪು ಮಾಡ್ತೀವಿ, ನೀವು ಒಳ್ಳೆದಿದ್ರಿ. ಯಾರು ನಮ್ಮ ಪೃಥ್ವಿರಾಜ್ ಶಂಕರ್ ಸರ್, ನೀವು ತಾವು ಒಳ್ಳೆದಿದ್ರಿ. ಆ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ನಿಮ್ಗೆ ತಪ್ಪು ಮಾಹಿತಿ ಕೊಟ್ಟದ. ಆಕಿ ಯಾರಿಗೋ ಪ್ರೀತಿ ಮಾಡ್ತಿರೋ ಅಂತ, ತಾಯಿ ತಂದೆ ಬೇರೆ ಲಗ್ನ ಮಾಡ್ರಂತ, ಅಸಲಕ ಆ ಒತ್ತಡದಿಂದ ಹೋಗಿ ಸೂಸೈಡ್ ಮಾಡ್ಕೊಂಡು ಸುಳ್ಳು, ಸಾಧ್ಯನೇ ಇಲ್ಲ. ಇವತ್ತಿನ ದಿವಸ ಬಹಳಷ್ಟು ದಿನ ಆಗ್ಯದ. ದಯವಿಟ್ಟು ಈ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು. ಮತ್ತು ಎರಡನೇದಾಗಿ ಈ ಒಂದು ಆರೋಪಿ ನನ್ನ ಕಳ್ಳನ ಮಕ್ಕಳಿಗೆ, ಲೋಫಾರ್ ನನ್ನ ಮಕ್ಕಳಿಗೆ ಅವರಿಗೆ ಕೂಡಲೇ ಬಂಧನೆ ಮಾಡಿ ಜೈಲು ಶಿಕ್ಷೆ ಮಾಡಬೇಕು. ಯಾಕಪ್ಪ ಅಂದ್ರೆ ಇದನ್ನು ಢೀಲ ಬಿಟ್ಟರಪ್ಪ ಅಂದ್ರೆ ಇವತ್ತ ಕ್ಷಣಪ್ಪ ಹಡಪದ ಮಗಳು ಸೌಜನ್ಯ ಸುತ್ತ ನಾಳೆಗೆ ನಿಮ್ಮ ಮನೆಯಾಗ ನಿಮ್ಮ ಅಕ್ಕ ತಂಗಿದ್ರೆ ಯಾರು ತೊಗೊಂಡು ಹೋಗ್ಬೋದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದು ಆಗ್ಬಿಡಂದ್ರ ಅಂತ ಆ ಕಳ್ಳನ ಮಕ್ಕಳಿಗೆ, ಕೊಲೆಗಡಕರಿಗೆ
ಇವಾಗ ಶಿವ ಸ್ವಪ್ನ ಆಗ್ಬೇಕಂದ್ರೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣದ ದಯವಿಟ್ಟು ಕೂಡಲೇ ಬಂಧನ ಮಾಡಿ, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ, ಉನ್ನತ ಮಟ್ಟದ ತನಿಖೆ ಮಾಡಿ, ಕೂಡಲೇ ನಮ್ಮ ಕಳ್ಳನ ಮಕ್ಕಳನ್ನು ಹಿಡಿತಂದು ಅವರಿಗೆ ನೀವು ಗಲ್ಲು ಶಿಕ್ಷೆ ಕೊಡ್ರಿ. ಇಲ್ಲದ ಗಾಂಧಿ ಸರ್ಕಾರ ತಂದುಬಿಟ್ಟು ಕಲ್ಲಿ ಹೊಡೆದು ಸಾರ್ವಜನಿಕರು ಸತ್ತು ಹೊಡಿತಾರೆ. ಇನ್ನೂ ಇಂಥ ಒಂದು ಕೃತ್ಯ ಮಾಡ್ಬೇಕಂದ್ರೆ ಅವರಿಗೆ ಇವೆಲ್ಲ ನೆನಪು ಬರಬೇಕು, ಶಿವ ಸ್ವಪ್ನ ಕಾಡಬೇಕು ಅಂತ ಕೆಲಸ ಮಾನ್ಯ ಪೊಲೀಸ್ ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ನಾವು ಈ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಗೃಹ ಮಂತ್ರಿಗಳಿಗೆ ಮತ್ತು ಹಿಂದೂ ರಾಜ್ಯ ಮಹಿಳಾ ಆಯೋಗಕ್ಕೊಂದು ಮತ್ತು ಸುಪ್ರೀಂ ಪೊಲೀಸ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಜಿಲ್ಲಾ ಉಸ್ತುವಾರಿಯವರಿಗೆ ನಾವು ಇವತ್ತು ಮನವಿ ಪತ್ರ ಕೊಡುವ ಮುಖಾಂತರ ಒಂದು ಸಣ್ಣ ಪ್ರಮಾಣದ ಪ್ರತಿಭಟನೆ ಮಾಡಿದೆವು. ಈ ಪ್ರತಿಭಟನೆಗೆ ಹೆಚ್ಚು ಜಿಲ್ಲಾಡಳಿತ ಮತ್ತು ಸುಪ್ರೀಂ ಪೊಲೀಸ್ ಯಾದಗಿರಿ ಇವರು ಎಚ್ಚೆತ್ತುಕೊಂಡು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು, ಕೂಡಲೇ ಬಂಧನ ಮಾಡಬೇಕು, ಗಲ್ಲು ಶಿಕ್ಷೆ ನೀಡಬೇಕು ಮತ್ತು ವಿಳಂಬ ನೀತಿ ಧೋರಣೆಯನ್ನು ಮಾಡುವಂತ ಕೊಳೇಕಲ್ PSI ಮತ್ತು ಆ ಡ್ಯೂಟಿ ಮ್ಯಾಗ JD ಇದ್ದರು ಸೆಂಟ್ರಿ ಇರ್ತಾರ ಅಂತ ಪೊಲೀಸರನ್ನು ಕೂಡಲೇ ಅಮಾನತುಗೊಳಿಸಬೇಕು, ಸಸ್ಪೆಂಡ್ ಮಾಡಬೇಕು.